ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಪ್ರೀತಿ ಒಂದು ಸುಂದರವಾದ ಕವನ, ಆದ್ರಲ್ಲಿ ರಕ್ತ ಕಣ್ಣೀರು. ಏನಿದು ಸ್ಟೋರಿ ಅನ್ಕೋತಿದ್ದೀರಾ? ಬನ್ನಿ ನೋಡೋಣ. ಪ್ರೀತಿ ಮಾಡಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾದ ಜಿಮ್ ಟ್ರೈನರ್ ನಿತೇಶ್ ಮತ್ತು ರಂಜಿತಾ ದಂಪತಿ. ಆದರೆ ಈಗ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ನಿತೇಶ್ ಮತ್ತು ನವೀನ್ ನಡುವೆ ಸ್ನೇಹ ಬೆಳೆದಿತ್ತು. ಮದುವೆಯಾದ ನಂತರ ನಿತೇಶ್ ಹಾಗೂ ರಂಜಿತಾ ನವೀನ್ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ರು. ಈ ವೇಳೆ ರಂಜಿತಾ ನವೀನ್ ಜೊತೆ ಗುಪ್ತವಾಗಿ ಸಂಪರ್ಕದಲ್ಲಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ನವೀನ್ ನಂಬರ್ ಅನ್ನ ಬೇರೆ ಹೆಸರಿನಲ್ಲಿ ಸೇವ್ ಮಾಡಿಕೊಂಡು ಕರೆ ಮಾಡ್ತಿದ್ದಾಳೆ ಎಂಬ ಅನುಮಾನ ನಿತೇಶ್ಗೆ ಮೂಡಿತ್ತು. ಈ ಬಗ್ಗೆ ಹಲವು ಬಾರಿ ನಿತೇಶ್ ಎಚ್ಚರಿಕೆ ನೀಡಿದ್ರೂ ಸಂಬಂಧ ಮುಂದುವರಿಸಲಾಗಿತ್ತು ಅಂತ ಆರೋಪಿಸಲಾಗಿದೆ. ನಂತರ ಈ ದಂಪತಿ ಬೇರೆ ಮನೆಗೆ ಶಿಫ್ಟ್ ಆದರೂ ನವೀನ್ ಜೊತೆಗಿನ ಸಂಪರ್ಕ ಮುಂದುವರೆದಿತ್ತು ಎನ್ನಲಾಗಿತ್ತು. ಅವನು ನನ್ನ ಅಣ್ಣನಂತೆ ಅಂತ ಹೇಳ್ತಿದ್ದ ರಂಜಿತಾ ಈಗ ಅದೇ ವ್ಯಕ್ತಿಯ ಜೊತೆ ಓಡ್ ಹೋಗಿದ್ದಾಳೆ ಅಂತ ನಿತೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ದಿನಗಳ ಹಿಂದೆ ರಂಜಿತಾ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಮಾಯವಾಗಿದ್ದಾಳೆ. ಕೆಲಸದ ಸ್ಥಳದಲ್ಲಿ ಹೊಟ್ಟೆ ನೋವು ಅಂತ ಅರ್ಧ ದಿನ ರಜೆ ಪಡೆದು ಹೊರಟು ಬಳಿಕ ಸಂಪರ್ಕದಲ್ಲೇ ಇಲ್ಲ. ಪ್ರಿಯಕರನ ಜೊತೆ ತೆರಳಿದ್ದಾಳೆ ಅಂತ ಶಂಕೆ ವ್ಯಕ್ತಪಡಿಸಿರುವ ನಿತೇಶ್, ನನ್ನ ಹೆಂಡತಿ ನಾಪತ್ತೆಯಾಗಿಲ್ಲ, ಅವನಿಂದ ಕರೆದೊಯ್ಯಲ್ಪಟ್ಟಿದ್ದಾಳೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮಹಿಳೆಯ ಮೊಬೈಲ್ ಸಿಡಿಆರ್ ಹಾಗೂ ಟವರ್ ಲೊಕೇಶನ್ ಆಧಾರಿತವಾಗಿ ತನಿಖೆ ಮುಂದುವರೆಸಿದ್ದಾರೆ. ಸ್ನೇಹದಿಂದ ಪ್ರಾರಂಭವಾದ ಪರಿಚಯ ಪ್ರೇಮ ತ್ರಿಕೋನವಾಗಿ ಬದಲಾಗಿದ್ದು ಈಗ ಕಾನೂನು ಹಂತಕ್ಕೆ ತಲುಪಿದೆ. ಈ ಪ್ರಕರಣಕ್ಕೆ ಯಾವ ತಿರುವು ಸಿಗ್ತದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೈಫಲ್ಲಿ ಏನ್ ಬೇಕಾದರೂ ಆಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸ್ನೇಹಿತರೆ. ನಮಸ್ಕಾರ.